ಮುನಿಯಪ್ಪ ಪರವಾಗಿರುವಂತಹ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಖಚಿತ. ಚುನಾವಣಾ ಸಮೀಕ್ಷೆಯಲ್ಲಿ ಈ ಬಗ್ಗೆ ವರದಿ ಬಂದಿದೆ. ರಮೇಶ್ ಕುಮಾರ್ ಬಣದವರು ಚುನಾವಣೆಯಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಮುನಿಯಪ್ಪ ಯಾರ ಹೆಸರನ್ನ ಸೂಚಿಸ್ತಾರೋ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಖಚಿತ ಅನ್ನುವ ಮಾಹಿತಿ ಇದು. ಅಂದ್ರೆ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ. ಎಐಸಿಸಿ ಕೆಪಿಸಿಸಿ ನಾಯಕರು ಅಭ್ಯರ್ಥಿ ಬಗ್ಗೆ ಸರ್ವೆ ಮಾಡಿಸಿದ್ದಾರೆ. ಎರಡೂ ಬಣದ ಜೊತೆ ಸಿಎಂ ಹಾಗೂ ಡಿಸಿಎಂ ಸಭೆ ಮಾಡಿದ್ರು. ಹೈಕಮಾಂಡ್ ಪರ ಕೆಲಸ ಮಾಡುವ ಭರವಸೆಯನ್ನು ಕೊಟ್ಟಿದ್ರು. ನಿನ್ನೆ ಕೆಲ ಶಾಸಕರು ರಾಜೀನಾಮೆ ಕೊಡಲು ಹೋಗಿದ್ರು. ಯಾಕೆ ಹೋಗಿದ್ರು? ರಮೇಶ್ ಕುಮಾರ್ ಬಣದ ವಿರುದ್ಧ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಾಗ್ದಾಳಿ ಮಾಡಿದ್ದಾರೆ. ಮುನಿಯಪ್ಪನವರು ಅಥವಾ KH ಮುನಿಯಪ್ಪನವರು ಯಾವ ಅಭ್ಯರ್ಥಿಯನ್ನು ಸೂಚನೆ ಮಾಡ್ತಾರೆ ಅವರಿಗೆ ಟಿಕೆಟ್ ಕೊಟ್ಟರೆ ಇಲ್ಲಿ ಗೆಲ್ತಾರೆ ಅನ್ನೋ ಒಂದು ಅದು ಏನೋ ಒಂದು ಸರ್ವೆನಲ್ಲಿ ಅದು ರಿಪೋರ್ಟಲ್ಲಿ ಅದು ಸಾಬೀತಾಗಿದೆ. ಅದು ನಮ್ಮ ಶಾಸಕರುಗಳಿರ್ಬೋದು, ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ನಮ್ಮ ಕೋಲಾರ ಜಿಲ್ಲೆಗೆ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಮಂತ್ರಿಗಳು ಇದ್ದಾರೆ. ಎಲ್ಲ ಏನು ಅರ್ಥಕೋಬೇಕು ಅಂತಂದರೆ ಇಷ್ಟೆಲ್ಲ ಒಂದು ಅಭಿಪ್ರಾಯ ಸಂಗ್ರಹ KH ಮುನಿಯಪ್ಪನವ್ರ ಪರವಾಗಿರೋದೆ ಅನ್ನೋದಾದರೆ ನಾವೆಲ್ಲನೂ ಇಲ್ಲಿ ಯಾಕಂತಂದರೆ ರಾಹುಲ್ ಗಾಂಧಿ ಅವರು ತುಂಬ ಕಷ್ಟಪಟ್ಟು ಪಾದಯಾತ್ರೆ ಮಾಡಿದ್ದಾರೆ. ಈ ಹಿಂದುತ್ವ ಮತ್ತು ಸೂಡೋ ಪೇಟ್ರಿಯಾಟಿಸಮ್ ಏನಿದೆ ಇಂಥದ್ರ ವಿರುದ್ಧವಾಗಿ 2 ಬಾರಿ ಪಾದಯಾತ್ರೆ ದೇಶದ ಉದ್ದಗಲಕ್ಕೂ ಮಾಡಿ ಕಾಂಗ್ರೆಸ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದೆ ಅಂತ ಅರಿತು ಈ ಥರ ಮಾಡ್ತಿರ್ಬೇಕಾದ್ರೆ ನಮಗೆ 5 ಗ್ಯಾರಂಟಿಗಳು ಕೊಟ್ಟು ಸುಮಾರು ಎಲ್ಲ ಕ್ಷೇತ್ರಗಳನ್ನ ಇಲ್ಲಿಗೆ ಸರ್ಕಾರ ಫಾರ್ಮ್ ಮಾಡೋ ಅಷ್ಟು ಸ್ಥಾನಗಳು ನಾವು ಗೆದ್ದು 5 ಗ್ಯಾರಂಟಿಗಳು ಕೊಟ್ಟು ಸುಮಾರು ಕ್ಷೇತ್ರಗಳಲ್ಲಿ ಬಹುಶಃ ನಮ್ಮ ಕೋಲಾರ ಜಿಲ್ಲೆಯ ಬಹುತೇಕ ಕ್ಷೇತ್ರಗಳು 5 ಗ್ಯಾರಂಟಿಗಳು ಕೊಟ್ಟಿಲ್ಲ ಅಂತಂದ್ರೆ ನಾವು ಸುಮಾರು ಕ್ಷೇತ್ರಕ್ಕೆ ಕಳ್ಕೊಳ್ತಾ ಇದ್ದೀವಿ. ಕೋಲಾರ ಅಲ್ಲದೆ